ದೊಡ್ಡ ದೊಡ್ಡ ಕಟ್ಟಡಗಳು, ಅದರಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕೆಂಬ ಪುಟ್ಟ ಪುಟ್ಟ ಕನಸುಗಳು. ಈಗ ತಾನೇ ITI ಡಿಪ್ಲೊಮಾ ಮುಗಿಸಿ ಕೆಲಸ ಹುಡುಕುತ್ತಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಈ ಎಲೆಕ್ಟ್ರಿಷಿಯನ್ ಪುರುಷೋತ್ತಮ ಮಾಡುವ ನಮಸ್ಕಾರಗಳು. ಇವತ್ತಿನ ಕತೆ ಸಣ್ಣದೊಂದು ಕಿವಿ ಮಾತಿನ ಜೊತೆ. ಸುಮಾರಷ್ಟು ಜನ ITI ಸ್ಟೂಡೆಂಟ್ಗಳು ನನಗೆ ಕರೆ ಮಾಡ್ತಾರೆ. ಅಣ್ಣ, ನಮ್ಗೆ ವೈರಿಂಗ್ ಎಲ್ಲ ಬರುತ್ತೆ, ನಿಮ್ಮ ಹತ್ರ ಕೆಲಸಕ್ಕೆ ಬರ್ಬೋದಾ? ಅಣ್ಣ, ನಿಮ್ಗೆ ಎಷ್ಟು ಅನುಭವ ಇದೆ? ಅಣ್ಣ, ನಿಮ್ಗೆ ಎಷ್ಟು ಪೇಮೆಂಟು ಅಂತೆಲ್ಲ ಕೇಳ್ತಾರೆ. ಅವ್ರಿಗೆಲ್ಲ ಸಣ್ಣದೊಂದು ಕಿವಿ ಮಾತು. ನೀವು ITIಯಲ್ಲಿ ಏನು ಕಲ್ತಿದ್ದೀರಾ ಅದು ಒಂದು 10% ಅಷ್ಟೇ. ನಿಮಗೆ ಅನುಭವ ಬರದೆ ಒಂದು ಬಿಲ್ಡಿಂಗಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಯಾರ ಹತ್ರ ಕೆಲಸ ಕಲ್ತಿದ್ದೀರಾ, ಯಾವ ಥರ ಕೆಲಸ ಮಾಡ್ತೀರಾ ಅನ್ನೋದೊಂದು ಮಾಹಿತಿ ನಿಮಗಿರಬೇಕು. ಎಲ್ಲರೂ ವೈರಿಂಗ್ ಮಾಡಿದ ತಕ್ಷಣ ಅವರು ಫಿಟ್ಟರ್ಗಳಾಗಲ್ಲ. ಫಸ್ಟ್ ಸ್ಟೆಪ್ಪೇ ಬಂದು ನಿಮಗೆ ಗ್ರೂ ಕಟಿಂಗ್ ಹೆಂಗೆ ಬರುತ್ತೆ, ಪೈಪ್ ಸೆಟ್ಟಿಂಗ್ ಹೆಂಗೆ ಮಾಡ್ತೀರಾ, ಆಮೇಲೆ ಮೋಲ್ಡ್ ಪೈಪು ಹೆಂಗೆ ಹಾಕ್ತೀರಾ, ಬೆಂಡ್ಗಳನ್ನ ಯಾವ ಥರ ತಿರುಗಿಸ್ತೀರಾ ಅನ್ನೋ ಅನುಭವದ ಮೇಲೆ ನೀವೊಬ್ಬ ಫಿಟ್ಟರ್ ಆಗ್ತೀರಾ. ಈ ವಿಡಿಯೋದಲ್ಲಿ ಮಾಹಿತಿ ಏನಾದರೂ ಕೊರತೆ ಆಗಿದ್ರೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.